ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನನ್ನ ಕೊನೆಯ ವಿಡಿಯೋದಲ್ಲಿ ಹಾರಂಗಿ ಜಲಾಶಯದ ಬಗ್ಗೆ ವಿವರವನ್ನು ನೀಡಿದ್ದೆ. ಹಾರಂಗಿ ಜಲಾಶಯದ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಅದು ಆನೆ ಶಿಬಿರ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹಾರಂಗಿಯಲ್ಲಿ ಆಗಸ್ಟ್ 8, 2022ರಂದು ಹೊಸ ಆನೆ ಶಿಬಿರವನ್ನು ಉದ್ಘಾಟಿಸಲಾಯಿತು. ಹೊಸ ಆನೆ ಶಿಬಿರವನ್ನು ಹಾರಂಗಿ ಜಲಾಶಯದ ಬಲಭಾಗದಲ್ಲಿ ಮರಗಳ ಉದ್ಯಾನವನದ ಪಕ್ಕದಲ್ಲಿರುವ ಅರಣ್ಯ ಇಲಾಖೆಯ 40 ಎಕರೆ ಹಿನ್ನೀರಿನ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಇದು ಸಾಕಷ್ಟು ನೀರು ಮತ್ತು ಹಸಿರು ಪ್ರದೇಶಗಳನ್ನು ಹೊಂದಿರುವ ಆದರ್ಶ ಆನೆ ಆವಾಸ ಸ್ಥಾನವಾಗಿದೆ. ಈ ಆನೆ ಶಿಬಿರಕ್ಕೆ ಪ್ರವೇಶ ಸಮಯ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ, ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ. ಈ ಆನೆ ಶಿಬಿರಕ್ಕೆ ಹೋಗಲು ಪ್ರವೇಶ ಶುಲ್ಕವಿದ್ದು 5 ರಿಂದ 10 ವರ್ಷದವರೆಗೆ ರೂಪಾಯಿ 30, 10 ವರ್ಷದ ಮೇಲ್ಪಟ್ಟವರಿಗೆ ರೂಪಾಯಿ 50. ಶನಿವಾರ, ಭಾನುವಾರ ಮತ್ತು ರಜಾ ದಿನಗಳು ವಯಸ್ಕರಿಗೆ 60 ರೂಪಾಯಿ, ಮಕ್ಕಳಿಗೆ 40 ರೂಪಾಯಿಯ ಪ್ರವೇಶ ಇರುತ್ತದೆ. ಈ ಆನೆಗಳು ಹಿಂದೆ ದಸರಾದಲ್ಲಿ ಭಾಗವಹಿಸಿದ್ದು ಈಗ ವಿಶ್ರಾಂತ ಜೀವನವನ್ನ ನಡೆಸುತ್ತಿದೆ. ನಾವು ಹೋದಾಗ 4 ಆನೆಗಳಿದ್ದು ಮಾವುತರು ಕೂಡ ತುಂಬಾ ಸ್ನೇಹಮಯಿಯಾಗಿದ್ದು ನಮ್ಮೊಂದಿಗೆ ಮಾತನಾಡಿದರು. ಸಾರ್ವಜನಿಕರು ಆನೆಗಳನ್ನು ನೋಡಿ ಸಂತೋಷ ಪಡುತ್ತಿದ್ದರು. ಮಕ್ಕಳು ಆನೆಗಳನ್ನು ಮುಟ್ಟಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದರು. ಪಿಡಿ ಮಾಡ್ತೀರಾ ಸರ್? ಇದೆಲ್ಲ ದಸರಾಕ್ಕೆಲ್ಲ ಹೋಗುದು ಸರ್? ಇದೆಲ್ಲ ಹಳೆ ಆನೆ, ಮೊದಲೇ ಹೋಗಿ ಬಂದಿರೋದು. ನೆಕ್ಸ್ಟ್ ಇದೆ ಫಿಡಿಂಗ್ ಸರ್. ಇದರ ಹೆಸರೇನು? ಏಕದಂತ ಸರ್. ಅದು ರಾಮ, ಇದು ಈಶ್ವರ. ಅದು ಈಶ್ವರ, ಇದು ರಾಮ. ಇನ್ನೊಂದು ಸರ್ ಆ ಕಡೆ ಅದು ವಿಕ್ರಮ. ಈ ಆನೆಗಳಿಗೆ ಸಾರ್ವಜನಿಕರು ಮೇವನ್ನು ಕೂಡ ನೀಡಬಹುದು. ಮಾವುತರ ಉಪಸ್ಥಿತಿಯಲ್ಲಿ ಆನೆಗಳನ್ನ ಮುಟ್ಟಿ ನೋಡಬಹುದು. ಆನೆ ಶಿಬಿರದ ಮುಖ್ಯ ದ್ವಾರದಿಂದ ಆನೆ ಶಿಬಿರ ಇರುವಂತಹ ಜಾಗಕ್ಕೆ ತಲುಪಲು ಸುಮಾರು 800 ಮೀಟರ್ಗಳಷ್ಟು ನಡೆಯಬೇಕಾಗುತ್ತದೆ. ಇಲ್ಲಿ ದೋಣಿ ವಿಹಾರ, ಸೂರ್ಯಾಸ್ತಮ ವೀಕ್ಷಣಾ ಸ್ಥಳ, ಸಾಕಾನೆ ಶಿಬಿರ ಕೂಡ ಇರುವಂತದ್ದು. ಹಾಗಾಗಿ ಇಲ್ಲಿಗೆ ಹೋಗುವುದಕ್ಕೆ ಕಷ್ಟವಾದರೆ ಅಲ್ಲಿ ಗಾಡಿಯ ವ್ಯವಸ್ಥೆ ಇದೆ. ಒಬ್ಬರಿಗೆ 20 ರೂಪಾಯಿಯ ಶುಲ್ಕದೊಂದಿಗೆ ಒಂದು ಕಡೆಗೆ ನೀವು ಶುಲ್ಕವನ್ನ ಕೊಟ್ಟು ಗಾಡಿಯಲ್ಲಿ ತೆರಳಿ ಈ ಒಂದು ಸ್ಥಳವನ್ನ ವೀಕ್ಷಣೆ ಮಾಡಿ ಮತ್ತೆ ಗಾಡಿಯಲ್ಲಿ 20 ರೂಪಾಯಿ ಕೊಟ್ಟು ಮತ್ತೆ ಮುಖ್ಯ ದ್ವಾರಕ್ಕೆ ಬಂದು ತಲುಪಬಹುದು. ಸಂಜೆಯ ಸಮಯ ಈ ಒಂದು ಜಾಗಕ್ಕೆ ಭೇಟಿಯನ್ನು ನೀಡಲು ಅತ್ಯಂತ ಉತ್ತಮವಾದಂತಹ ಸಮಯ ಎಂದು ಹೇಳಬಹುದು. ಸಂಜೆಯ ಆ ಒಂದು ಪ್ರಕೃತಿ ಸೌಂದರ್ಯ, ಸೂರ್ಯಾಸ್ತಮಾನದ ಸೊಬಗನ್ನ ಹಾಗೂ ಬೋಟಿಂಗ್ ಮಾಡುವಂತಹ ಒಂದು ಅನುಭವವನ್ನ ಈ ಒಂದು ಜಾಗದಲ್ಲಿ ಪಡೆಯಬಹುದು.
ಮಕ್ಕಳೊಂದಿಗೆ ಭೇಟಿಯನ್ನು ನೀಡಿ ನಗರದ ಜೀವನದ ಜಂಜಾಟದಿಂದ ಸಂಪೂರ್ಣವಾಗಿ ದೂರವಾಗಿ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಸಮಯವನ್ನು ಕಳೆಯುವುದಕ್ಕೆ ಈ ಒಂದು ಜಾಗ ಅತ್ಯುತ್ತಮವಾದಂತಹ ಜಾಗ ಎಂದೇ ಹೇಳಬಹುದು. ಹಾಗೆ ಈ ಜಾಗವನ್ನು ಸುತ್ತಿ ದಣಿದಿದ್ದರೆ, ಹೊಟ್ಟೆ ಹಸಿದಿದ್ದರೆ ಇಲ್ಲಿ ಉಪಹಾರವನ್ನು ನೀಡುವಂತಹ ಒಂದು ಹೋಟೆಲ್ ಕೂಡ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದು ಆ ಒಂದು ಹೋಟೆಲ್ನಿಂದ ನಿಂತು ನೋಡಿದಾಗ ಹಿನ್ನೀರು ಕಾಣಿಸುತ್ತದೆ. ಕಾವೇರಿ ನದಿಯ ಹಿನ್ನೀರನ್ನು ನೀವು ಗಮನಿಸಬಹುದು. ಹಾಗೆ ಅಲ್ಲಿ ಕುಳಿತು ಅತ್ಯುತ್ತಮವಾದಂತಹ ಛಾಯಾಗ್ರಹಣವನ್ನು ಕೂಡ ಮಾಡಬಹುದು. ಇನ್ನಷ್ಟು ಈ ರೀತಿಯ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಫಾಲೋ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.